ಜಯನಗರ ಆರ್ಟಿಒ ಇನ್ಸ್ಪೆಕ್ಟರ್ಗಳ ಬಣ್ಣ ಬಟಾಬಯಲು. ಶಿಸ್ತು ಅಥವಾ ಅಶಿಸ್ತು? ಮೋಟಾರು ವಾಹನ ನಿರೀಕ್ಷಕರ ಕಚೇರಿಗಳಲ್ಲಿ ಇನ್ಸ್ಪೆಕ್ಟರ್ಗಳು ಸಮವಸ್ತ್ರ ಧರಿಸ್ತಿಲ್ಲ ಯಾಕೆ? ಯೂನಿಫಾರ್ಮ್ ಹಾಕ್ದೇನೆ ಹಗಲೇ ನಡೆಸ್ತಾರೆ ದಂಧೆ. ಇವರುಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಚೆಲ್ಲಾಟ. ಸರ್ಕಾರ ಯೂನಿಫಾರ್ಮ್ಗೆ ಅಂತ ಕೊಟ್ಟ ಹಣ ಎಲ್ಲಿಗೆ ಹೋಗುತ್ತೆ? ಜಯನಗರದ ಆರ್ಟಿಒ ಅಧಿಕಾರಿಗಳ ರಾಜಾರೋಷದ ಭ್ರಷ್ಟಾಚಾರ. ಇದು ಸೂರ್ಯೋದಯ ವಾಹಿನಿಯ ರಿಯಾಲಿಟಿ ಚೆಕ್. ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾರಿಗೆ ಇಲಾಖೆಯಲ್ಲಿನ ಇನ್ಸ್ಪೆಕ್ಟರ್ಗಳಿಗೆ ಸಮವಸ್ತ್ರ ಕೊಟ್ಟರು. ಇನ್ಸ್ಪೆಕ್ಟರ್ ಮಾತ್ರ ಐ ಡೋಂಟ್ ಕೇರ್ ಅಂತ ಯೂನಿಫಾರ್ಮೇ ಧರಿಸ್ತಾ ಇಲ್ಲ. ವಾಹನಗಳ ತಪಾಸಣೆ, ಡಿಎಲ್ ಟೆಸ್ಟಿಂಗ್ ಗಳಲ್ಲಿ ಯೂನಿಫಾರ್ಮ್ ಹಾಕದೇನೆ ತಮಗೆ ಇಷ್ಟ ಬಂದ ಹಾಗೆ ಕೆಲಸ ನಿರ್ವಹಿಸ್ತಾ ಇರೋದು ಆತಂಕಕಾರಿ ಬೆಳವಣಿಗೆ. ಇದರಿಂದ ಸಾರ್ವಜನಿಕರಿಗೆ ದಳ್ಳಾಳಿಗಳು ಯಾರು, ಇನ್ಸ್ಪೆಕ್ಟರ್ಗಳು ಯಾರು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅಂತಹದೊಂದು ಬೇಜವಾಬ್ದಾರಿ ಇಲಾಖೆ ಜಯನಗರದಲ್ಲಿರುವ ಆರ್ಟಿಒ ಇಲಾಖೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಸೂರ್ಯೋದಯ ವಾಹಿನಿಯ ರಿಯಾಲಿಟಿ ಚೆಕ್. ನಾನು ನಿಮ್ಮ ಶ್ರೀಧರ. ಶಿಸ್ತು ಕಾನೂನು ಪರಿಪಾಲನೆ ಹಾಗೂ ಸುರಕ್ಷಿತ ರಸ್ತೆ ಸಂಚಾರದ ಬಗ್ಗೆ ಕಠಿಣ ಕ್ರಮಗಳನ್ನ ಇತ್ತೀಚಿನ ಎಲ್ಲಾ ಸರ್ಕಾರಗಳು ತೆಗೆದುಕೊಳ್ಳುತ್ತಿವೆ. ದ್ವಿಚಕ್ರ ವಾಹನ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ, ಕಾರು ಚಾಲಕರಿಗೆ ಸೀಟ್ ಬೆಲ್ಟ್ ಹಾಗೂ ವಾಹನಗಳಿಗೆ ವೇಗ ಮಿತಿ, ಹೀಗೆ ಹಲವು ಕಾನೂನು ಕಟ್ಟಳೆಗಳನ್ನ ದೇಶದ ನಾಗರಿಕರಿಗೆ ಪರಿಚಯಿಸುತ್ತಿದೆ ಸರ್ಕಾರಗಳು. ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾರಿಗೆ ಇಲಾಖೆಯಲ್ಲಿನ ಇನ್ಸ್ಪೆಕ್ಟರ್ಗಳಿಗೆ ಸಮವಸ್ತ್ರ ಕೊಟ್ಟರು. ಅಧಿಕಾರಿಗಳು ಮಾತ್ರ ಸಮವಸ್ತ್ರವನ್ನ ಧರಿಸದೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ವಾಹನಗಳ ತಪಾಸಣೆ, ಡಿಎಲ್ ಟೆಸ್ಟಿಂಗ್ ಗಳಲ್ಲಿ ಯೂನಿಫಾರ್ಮ್ ಹಾಕದೇನೆ ತಮಗೆ ಇಷ್ಟ ಬಂದ ಹಾಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಕಾನೂನು ಶಿಸ್ತು ಪರಿಪಾಲನೆ ಕೇವಲ ಜನಸಾಮಾನ್ಯರಿಗೆ ಅಷ್ಟೇ ಅನ್ವಯಿಸುತ್ತೆ ಅಂತ ಕಾಣುತ್ತೆ. ಏಕೆಂದ್ರೆ ಈ ನಮ್ಮ ಆರ್ಟಿಒ ಇನ್ಸ್ಪೆಕ್ಟರ್ಗಳಿಗೆ ಶಿಸ್ತು ಮತ್ತು ಕಾನೂನು ಹಾಗೆ ಸರ್ಕಾರದ ಆದೇಶಗಳನ್ನ ಪರಿಪಾಲಿಸುವ ವ್ಯವಧಾನ ಕಿಂಚಿತ್ತೂ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ದಳ್ಳಾಳಿಗಳು ಯಾರು, ಇನ್ಸ್ಪೆಕ್ಟರ್ಗಳು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತಮ್ಮ ತಪ್ಪಿಗೆ ಹಣ ಕೊಟ್ಟು ಮೋಸ ಹೋಗ್ತಾ ಇದ್ದಾರೆ. ಪ್ರತಿ ಸಾರಿಯೂ ಸಾರ್ವಜನಿಕರು ಈ ರೀತಿ ಮೋಸ ಹೋಗ್ತಾ ಇರೋದು ನಿಜಕ್ಕೂ ಖಂಡನೀಯ. ಯಾರಾದ್ರೂ ಸಾರ್ವಜನಿಕರು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏನಾದ್ರೂ ಕಾರಣ ಹೇಳಿ ಕಳಿಸ್ಬಿಡ್ತಾರೆ ಈ ದರ್ಪ ಇನ್ಸ್ಪೆಕ್ಟರ್ಗಳು. ಒಂದೊಂದು ಟೈಮ್ ಕೆಲವು ಕಾರಣಾಂತರಗಳಿಂದ ಯೂನಿಫಾರ್ಮ್ ಹಾಕೋದು ಮಿಸ್ ಆಗ್ಬಹುದು, ಆದ್ರೆ ವಾರದ ದಿನ ಎಲ್ಲ ಮಿಸ್ ಆಗೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಪ್ರತಿ ಬಾರಿಯೂ ಸಮವಸ್ತ್ರ ಧರಿಸದೆ ತಮಗೆ ತೋಚಿದ ಹಾಗೆ ಸಾರ್ವಜನಿಕರ ಎದುರು ತಮ್ಮ ದರ್ಪ ತೋರಿಸ್ತಾ ಬೇಕು ಬೇಡ ಅನ್ನೋ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಈ ನಮ್ಮ ಆರ್ಟಿಒ ಇನ್ಸ್ಪೆಕ್ಟರ್ಗಳು. ವಾಹನ ತಪಾಸಣೆ ಮಾಡೋದು, ಡಿಎಲ್ ಟೆಸ್ಟಿಂಗ್ ಮಾಡೋದು ಕೇವಲ ತಮ್ಮ ದಿನನಿತ್ಯದ ಖರ್ಚಿಗೆ ಮಾಡಿಕೊಳ್ಳೋ ಭ್ರಷ್ಟ ಹಣ. ಅದು ಇದು ಅಂತ ಇನ್ಸ್ಪೆಕ್ಟರ್ಗಳೇ ಸಾರ್ವಜನಿಕರಿಗೆ ಆ ರೂಲ್ಸು ಈ ರೂಲ್ಸು ಅಂತ ಏನೇನೋ ಹೇಳಿ ಹಣ ವಸೂಲಿ ಮಾಡ್ತಾರೆ. ಯಾರಾದ್ರೂ ಸ್ವಲ್ಪ ಜೋರ್ ಮಾಡಿ ಕೇಳಿದಾಗ ಮಾತ್ರ ರಶೀದಿನ ಹರಿದು ಕೊಡ್ತಾರೆ ಈ ಹೈ ಡ್ರಾಮಾ ಮಾಡೋ ಆರ್ಟಿಒ ಇನ್ಸ್ಪೆಕ್ಟರ್ಗಳು. ರಸ್ತೆ ಸುರಕ್ಷತೆಯಲ್ಲಿ ಅಷ್ಟೊಂದು ನೀತಿ ನಿಯಮಗಳನ್ನ ತರೋ ಸರ್ಕಾರಗಳಾಗ್ಲಿ ಇಲಾಖೆಗಳಾಗ್ಲಿ ಅಲ್ಲಿರುವ ಅಂದ್ರೆ ಅಲ್ಲಿ ಕೆಲಸ ಮಾಡೋ ಇನ್ಸ್ಪೆಕ್ಟರ್ಗಳಿಗೆ ಮಾತ್ರ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸೇ ಇಲ್ಲ. ಅವರುಗಳು ಮಾತ್ರ ಹೇಗ್ ಬೇಕು ಹಾಗೆ ಇರಬಹುದು, ಅವರುಗಳನ್ನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅನ್ನೋ ಹಾಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜಯನಗರದ ಆರ್ಟಿಒ ಇನ್ಸ್ಪೆಕ್ಟರ್ಗಳು. ಇಲಾಖೆಯಿಂದ ತರುವಂತ ಯಾವುದೇ ನಿಯಮಗಳು ಮಾತ್ರ ಅಲ್ಲಿ ಅವರಿಗೆ ಅನ್ವಯಿಸೋದಿಲ್ಲ ಅನ್ನೋ ಹಾಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್ಕಾರದ ನಿಯಮಗಳನ್ನ ಪಾಲಿಸದ ಇವರಿಗೆ ಸರ್ಕಾರದ ಕೆಲಸ ಬೇಕಾ? ಇಂಥವರು ಇಲಾಖೆಯಲ್ಲಿ ಯಾವ ರೀತಿಯಾಗಿ ಹಣವನ್ನ ಲೂಟಿ ಹೊಡಿತಿದ್ದಾರೆ ಅನ್ನೋದಕ್ಕೆ ಅವರು ಕಟ್ಟಿಕೊಂಡ ಬಂಗ್ಲೆ, ಐಷಾರಾಮಿ ಮನೆಗಳೇ ಸಾಕ್ಷಿಯಾಗಿದೆ. ಇವುಗಳನ್ನೆಲ್ಲ ನಿಷ್ಠಾವಂತ ಇನ್ಸ್ಪೆಕ್ಟರ್ಗಳು ಗಮನಿಸ್ತಾ ಇದ್ರು ಏನೂ ಮಾಡದೆ ಹಾಗೆ ತೆಪ್ಪಕ್ಕೆ ಕುಳಿತುಕೊಂಡು ತಾವು ತಮ್ಮ ಕೆಲಸ ನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ. ಇವರುಗಳಿಗೆ ಮಾತ್ರನಾ ಇಲಾಖೆಯಾಗ್ಲಿ ಸರ್ಕಾರವಾಗ್ಲಿ ಸಂಬಳ ಕೊಡೋದು? ಅವರಿಗೆ ಸಂಬಳ ಕೊಡೋದಿಲ್ವಾ? ಕೆಲವು ಅಧಿಕಾರಿಗಳೇ ಹಾಗೆ ಲಂಚ ಮಾಡೋ ಉದ್ದೇಶದಿಂದಲೇ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡು ಕೆಟ್ಟ ಹೆಸರು ತರ್ತಿದ್ದಾರೆ ಸರ್ಕಾರಕ್ಕೆ. ಲಕ್ಷಾಂತರ ರೂಪಾಯಿಗಳನ್ನ ವರ್ಷ ಇವರಿಗೋಸ್ಕರನೇ ಖರ್ಚು ಮಾಡಿ ಯೂನಿಫಾರ್ಮ್ ಅಲ್ಲದೇನೆ ಬೇರೆ ಭತ್ಯೆಗಳನ್ನು ಕೊಟ್ಟು ಸಂಬಳ ಕೊಟ್ಟರು ಇವರು ಮಾತ್ರ ಹಣದ ದಂಧೆಯಲ್ಲಿ ಮುಳುಗಿ ಹೇಳ್ತಾ ಇರೋದು ಅಸಾಮಾನ್ಯ ಸಂಗತಿ ಆಗ್ಬಿಟ್ಟಿದೆ. ಕೊಟ್ಟಂತಹ ಯೂನಿಫಾರ್ಮ್ ಅನ್ನೇ ಹಾಕೊಳ್ಳದೆ ತಮಗೆ ಬೇಕಾದ ಕಣ್ಣಿಗೆ ಕಾಣೋ ಡ್ರೆಸ್ ಹಾಕೊಂಡು ಕೆಲಸ ಮಾಡಬೇಕೋ ಬೇಡವೋ ಅನ್ನೋ ರೀತಿ ಕೆಲಸ ನಿರ್ವಹಿಸಿಕೊಂಡು ಸರ್ಕಾರದ ನಿಯಮಗಳನ್ನ ಮೀರಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಈ ಜಯನಗರದ ಆರ್ಟಿಒ ಇನ್ಸ್ಪೆಕ್ಟರ್ಗಳು.
ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ವಚ್ಛತೆಗೆ, ಸಮವಸ್ತ್ರ, ಇತರೆ ಭತ್ಯೆಗಳಿಗೆ ಖರ್ಚು ಮಾಡ್ತಾ ಇದೆ. ಇದನ್ನ ಇನ್ಸ್ಪೆಕ್ಟರ್ಗಳು ಮಾತ್ರ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಕೋಟಿಗಟ್ಟಲೆ ಹಣ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಸರ್ಕಾರದ ಅಷ್ಟು ಪ್ರಮುಖ ಇಲಾಖೆಗಳಲ್ಲಿ ಸಾರಿಗೆ ಇಲಾಖೆಯು ಕೂಡ ಒಂದು. ಈ ಇಲಾಖೆಯಲ್ಲಿ ಸುಮಾರು 55ಕ್ಕೂ ಹೆಚ್ಚು ಆರ್ಟಿಒ ಕಚೇರಿಗಳು, ತನಿಖಾ ಠಾಣೆಗಳು ಹಾಗೆ ಎಆರ್ಟಿಒ ಕಚೇರಿಗಳನ್ನ ಹೊಂದಿದೆ. ಇದರಲ್ಲಿ ಇನ್ಸ್ಪೆಕ್ಟರ್ಗಳು ಭ್ರಷ್ಟಾಚಾರದಲ್ಲಿ ತೊಡಗಿರೋದು ಬೆಳಕಿಗೆ ಬಂದಿದೆ. ಪ್ರತಿ ವರ್ಷ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನ ಯೂನಿಫಾರ್ಮ್ಗಳಿಗಾಗಿ ಖರ್ಚು ಮಾಡುತ್ತೆ ಅಲ್ವಾ? ಈ ಹಣ ಎಲ್ಲಿ ಹೋಗುತ್ತೆ? ಅದು ಇನ್ಸ್ಪೆಕ್ಟರ್ ಕೈಗೆ ಹೋಗುತ್ತೋ ಅಥವಾ ಮತ್ತೊಬ್ಬರ ಕೈ ಹೋಗುತ್ತೋ ಅನ್ನೋದು ಯಕ್ಷ ಪ್ರಶ್ನೆ. ಇದಕ್ಕೆ ಉತ್ತರ ಆ ದೇವರಿಗೂ ಗೊತ್ತಿರಬೇಕು. ಸಾಕಷ್ಟು ಇನ್ಸ್ಪೆಕ್ಟರ್ಗಳು ಹಣವನ್ನೇ ಮಾಡುವ ಉದ್ದೇಶದಿಂದ ಇದ್ದಾರೆ ಅಂದ್ರೆ ಇಲಾಖೆಯಲ್ಲಿ ಅದ್ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ಲೂಟಿ ಹೊಡೆದಿದ್ದಾರೆ ಅನ್ನೋದೇ ಊಹೆ ಮಾಡಬೇಕಾಗಿದೆ. ಇಡೀ ರಾಜ್ಯದಲ್ಲಿ 55ಕ್ಕೂ ಹೆಚ್ಚು ಆರ್ಟಿಒ ಕಚೇರಿಗಳು ಹಾಗೂ ಎಆರ್ಟಿಒಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅದಲ್ಲದೆ ಚೆಕ್ ಪೋಸ್ಟ್ಗಳು ಕೂಡ ಇವುಗಳಲ್ಲಿ ಸೇರ್ಕೊಂಡಿದೆ. ನಮ್ಮ ರಾಜಧಾನಿ ಬೆಂಗಳೂರು ನಗರದಲ್ಲಿ 11 ಆರ್ಟಿಒ ಕಚೇರಿಗಳಿದೆ. ಈ ಕಚೇರಿಗಳಲ್ಲಿ ಇರೋ ಇನ್ಸ್ಪೆಕ್ಟರ್ಗಳಲ್ಲಿ ಕೆಲವೇ ಇನ್ಸ್ಪೆಕ್ಟರ್ಗಳು ಮಾತ್ರ ಯೂನಿಫಾರ್ಮ್ ಅನ್ನು ಧರಿಸಿ ಕೆಲಸ ಮಾಡ್ತಾರೆ. ಆದರೆ 70% ರಿಂದ 80% ಇನ್ಸ್ಪೆಕ್ಟರ್ಗಳು ಯೂನಿಫಾರ್ಮ್ ಧರಿಸೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಈ ಯೂನಿಫಾರ್ಮ್ ಹಾಕ್ದೇನೆ ಕೆಲಸ ಮಾಡುವಂತ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನ ಪಾಲಿಸದೆ ಸರ್ಕಾರದ ವಿರುದ್ಧ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಂತಹವರು ಸರ್ಕಾರಕ್ಕಾದ್ರೂ ಯಾಕೆ ಬೇಕು? ಸರ್ಕಾರ ಅಷ್ಟೆಲ್ಲ ಖರ್ಚು ಮಾಡಿ ಕೊಟ್ಟ ಸಮವಸ್ತ್ರವನ್ನೆಲ್ಲ ಮಾರಿ ಬಿಡ್ತಾರಾ ಅಥವಾ ಆ ಹಣ ಬೇರೆ ಯಾರಿಗಾದ್ರೂ ಹೋಗುತ್ತಾ ಅನ್ನೋದು ನಿಲುವಿಲ್ಲದ ಪ್ರಶ್ನೆ. ಕೆಲ ಅಧಿಕಾರಿಗಳಂತೂ ಹಣ ಮಾಡಲೇಬೇಕು ಅನ್ನೋ ಉದ್ದೇಶದಿಂದಲೇ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅದರಲ್ಲಂತೂ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಸಹಾಯ ಮಾಡೋರೇನು ಕಡಿಮೆನಾ? ಅದರಲ್ಲೂ ನನಗೂ ಪಾಲ್ಬೇಕು ಅನ್ನೋ ಭ್ರಷ್ಟ ತಿಮಿಂಗಲಗಳು ಡಿಪಾರ್ಟ್ಮೆಂಟ್ಗಳಲ್ಲಿ ಬೂದ್ಗಾಜ್ ಹಾಕೊಂಡು ಹುಡುಕ್ಬೇಕಾಗಿಲ್ಲ, ಹಾಗೆ ಸಿಗ್ತಾರೆ ಜಿಗಣೆಗಳ ತರ. ರಕ್ತ ಹೀರೋದೇ ಇವರ ಕೆಲಸ. ಬೆಂಗಳೂರಿನಲ್ಲಿ ಇರುವಂತಹ 11 ಆರ್ಟಿಒ ಕಚೇರಿಗಳಲ್ಲಿ ಕೆಲವರು ಮಾತ್ರ ಕೆಲಸಕ್ಕೆ ದ್ರೋಹ ಬಗೆಯದೆ ನಿಷ್ಠೆಯಿಂದ ಸರ್ಕಾರ ಕೊಟ್ಟಂತಹ ಸಮವಸ್ತ್ರವನ್ನ ಹಾಕೊಂಡು ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನುಳಿದಂತಹ ಕೆಲವು ಇನ್ಸ್ಪೆಕ್ಟರ್ಗಳು ಯೂನಿಫಾರ್ಮ್ ಇಂದ ನಮಗೇನಾಗಬೇಕು ಅನ್ನೋ ದರ್ಪದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರುಗಳಿಗೆ ಸಮವಸ್ತ್ರ ಹಾಕೋದು ಅಂದ್ರೆ ಬೇಜಾರಾಗಿರ್ಬೇಕು ಅನ್ಸುತ್ತೆ. ಹಾಗಾಗಿ ಯೂನಿಫಾರ್ಮ್ ಹಾಕೋದನ್ನೇ ಬಿಟ್ಬಿಟ್ಟಿದ್ದಾರೆ ಈ ಆರ್ಟಿಒ ಇನ್ಸ್ಪೆಕ್ಟರ್ಗಳು. ತಮಗೆ ಇಷ್ಟ ಬಂದ ಹಾಗೆ ಕಣ್ಣಿಗೆ ಕಾಣೋ ಬಣ್ಣ ಬಣ್ಣದ ಡ್ರೆಸ್ ಹಾಕೊಂಡು ರೋಡ್ಗಳಲ್ಲಿ ಶೋಕಿ ಮಾಡಿಕೊಂಡು ಸರ್ಕಾರದ ಕೆಲಸನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಈ ಧುರೀಣರು. ನಿಜಕ್ಕೂ ಇವರಿಗೆ ಸ್ವಲ್ಪನೂ ಕೆಲಸದ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ ಅನ್ಸುತ್ತೆ. ಹಾಗಾಗಿ ತಮಗೂ ಬೇಕಾದ ಹಾಗೆ ಕೆಲಸ ಮಾಡಿಕೊಂಡು ಸಾರ್ವಜನಿಕರಿಗೆ ಮೋಸ ಮಾಡಿಕೊಂಡು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಸರ್ಕಾರ ಕೆಲಸಗಾರರಿಗೆ ಅಂತಾನೆ ಸಂಬಳ, ಭತ್ಯೆ, ಡ್ರೆಸ್ ಎಲ್ಲಾ ಕೊಟ್ರು ಅದು ಸಾಕಾಗಲ್ಲ ಅನ್ನೋ ಹಾಗೆ ವಾಹನ ತಪಾಸಣೆಯ ನೆಪ ಒಡ್ಡಿ ಹಣ ವಸೂಲಿ ಮಾಡೋದು ಇವರ ದಿನನಿತ್ಯದ ಕೆಲಸ ಆಗ್ಬಿಟ್ಟಿದೆ. ಮೇಲ್ ನೋಡಿದ್ರೆ ನಾವು ಸರ್ಕಾರಿ ಅಧಿಕಾರಿಗಳು ಅನ್ನೋ ದರ್ಪ. ಇವನ್ನೆಲ್ಲ ಸರ್ಕಾರ ಅಲ್ದಿದ್ರು ಇಲಾಖೆ ಗಮನಿಸ್ತಾ ಇದ್ರು ಕೂಡ ಅದು ನನ್ನ ತಪ್ಪಲ್ಲ ಅನ್ನೋ ಹಾಗೆ ತೆಪ್ಪಗೆ ಕುಳಿತಿದ್ಯೋ ಅಥವಾ ಅದರಲ್ಲಿ ನಾನೂ ಭಾಗಿಯಾಗಿದ್ದೀನೋ ಎಂಬ ಕಾರಣಕ್ಕೆ ಸುಮ್ಮನಾಗಿದ್ಯೋ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇಲಾಖೆಯಲ್ಲಿ ಯಾವ ಮಟ್ಟದಲ್ಲಿ ಭ್ರಷ್ಟತೆ ಅನ್ನೋದು ತಾಂಡವಾಡುತ್ತಿದೆ ಅನ್ನೋದನ್ನ ಊಹೆ ಮಾಡಬೇಕಾಗಿದೆ. ಅಲ್ಲಿರುವ ಕೆಲವು ಬೆರಳೆಣಿಕೆಯಷ್ಟು ಇನ್ಸ್ಪೆಕ್ಟರ್ಗಳು ಮಾತ್ರ ನಿಷ್ಠೆಯಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಂತಹ ಭ್ರಷ್ಟ ತಿಮಿಂಗಲಗಳು ಇಲಾಖೆಯನ್ನೇ ಹಾಳು ಮಾಡ್ತಾ ಇದ್ದಾರೆ. ಹೊಸದಾಗಿ ಸೇರ್ಕೊಂಡ ನಿಷ್ಠಾವಂತ ಇನ್ಸ್ಪೆಕ್ಟರ್ಗಳಿಗೂ ಈ ತರಹದ ಹಣದ ಆಸೆಯ ಆಮಿಷದಲ್ಲಿ ಮುಳುಗಿಸಿ ಅವರು ಕೂಡ ಭ್ರಷ್ಟತೆಯಲ್ಲಿ ಮಿಂದೇಳೋದು ಅಸಾಧ್ಯವೇನೂ ಅಲ್ಲ ಅನ್ನೋದು ಸಾಬೀತಾಗುತ್ತೆ. ಹೀಗೆ ಬಂದಂತಹ ಎಲ್ಲಾ ಇನ್ಸ್ಪೆಕ್ಟರ್ಗಳು ಈ ರೀತಿ ದುಡ್ಡು ನುಂಗೋ ದೊಡ್ಡ ತಿಮಿಂಗಲಗಳೇ ಆದ್ರೆ ಇನ್ನ ಸಾರ್ವಜನಿಕರ ಪರಿಸ್ಥಿತಿ ಏನಾಗಬಹುದು? ಬಂದಂತಹ ಎಲ್ಲ ಅಧಿಕಾರಿಗಳು ಒಂದಲ್ಲ ಒಂದು ರೀತಿ ಹಣ ದೋಚಿಸ್ತಾ ಲಕ್ಷಗಟ್ಟಲೆ ಲೂಟಿ ಹೊಡೆದ್ರೆ ಇನ್ನು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವವರ ಸ್ಥಿತಿ ಹೇಗಿರಬಹುದು? ಇನ್ಸ್ಪೆಕ್ಟರ್ಗಳು ಮಾತ್ರ ಯಾವುದಕ್ಕೂ ಕ್ಯಾರೆ ಮಾಡದೆ ಸಮವಸ್ತ್ರ ಧರಿಸದೆ ತಮಗೆ ಹೇಗೆ ಬೇಕು ಹಾಗೆ ಸಾರ್ವಜನಿಕರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿರುವಂತೆ ಮೋಸ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಮುಕ್ಕಾಲು ಭಾಗದಷ್ಟು ಇನ್ಸ್ಪೆಕ್ಟರ್ಗಳು ಯೂನಿಫಾರ್ಮ್ ಧರಿಸೋದನ್ನೇ ಬಿಟ್ಟಿದ್ದಾರೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಬೆಂಗಳೂರು ನಗರದಲ್ಲಿ 11 ಆರ್ಟಿಒ ಕಚೇರಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಬಹುತೇಕ ಇನ್ಸ್ಪೆಕ್ಟರ್ಗಳು ಯೂನಿಫಾರ್ಮ್ ಹಾಕದೇನೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಜಯನಗರದ ಆರ್ಟಿಒ ಕಚೇರಿ. ಜಯನಗರದಲ್ಲಿರುವ ಆರ್ಟಿಒ ಕಚೇರಿಯಲ್ಲಿ 8 ರಿಂದ 10 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಬೆರಳೆಣಿಕೆಯಷ್ಟು ಯೂನಿಫಾರ್ಮ್ ಹಾಕಿದ್ರೆ ಇನ್ನು ಕೆಲವರು ಯೂನಿಫಾರ್ಮ್ ಹಾಕದೆ ರಾಜಾರೋಷವಾಗಿ ಬೇಕೋ ಬೇಡೋ ಎಂಬಂತೆ ದರ್ಪದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಹೇಗೆ ಅನ್ನೋದೇ ಕನ್ಫ್ಯೂಷನ್. ಪ್ರತಿ ವಾರದಲ್ಲಿ 2 ರಿಂದ 3 ದಿನ ಡಿಎಲ್ ಟೆಸ್ಟಿಂಗ್ ನಡೆಯುತ್ತೆ. ಇದರಲ್ಲಿ ಬಹುತೇಕ ಇನ್ಸ್ಪೆಕ್ಟರ್ಗಳು ಸಮವಸ್ತ್ರ ಧರಿಸದೆ ಹಣ ನುಗ್ತಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ಗಳು ಯಾರು, ದಳ್ಳಾಳಿಗಳು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಸೂರ್ಯೋದಯ ವಾಹಿನಿ ವರದಿಗಾರರು
ಕೆಲವು ಫುಟೇಜ್ಗಳನ್ನ ಸೆರೆ ಹಿಡಿದಿದ್ದಾರೆ. ಚೆಕ್ ಪೋಸ್ಟ್ ಮತ್ತೆ ಇತರೆ ಸ್ಥಳಗಳಲ್ಲಿ ವಾಹನ ತಪಾಸಣೆಗೆಂದೇ ಮೋಟಾರು ವಾಹನ ನಿರೀಕ್ಷಕರು ವಾರದಲ್ಲಿ 3-4 ಬಾರಿ ಲಗ್ಗೆ ಇಡ್ತಾರೆ. ಇಂತಹ ಸಂದರ್ಭದಲ್ಲಿ ವಾಹನ ತಪಾಸಣೆ ನೆಪದಲ್ಲಿ ಸರ್ಕಾರದ ಸಮವಸ್ತ್ರ ಧರಿಸದೆ ಸಿವಿಲ್ ಡ್ರೆಸ್ ಹಾಕೊಂಡು ಜನರನ್ನ ಕುರಿ ಮಾಡಿ ಒಬ್ಬೊಬ್ಬ ಇನ್ಸ್ಪೆಕ್ಟರ್ ಮೆಲ್ಲಗೆ ಲಕ್ಷಾಂತರ ರೂಪಾಯಿ ಜೇಬಿಗಿಳಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಯಾಮಾರಿಸಿ ಕೆಲ ಇನ್ಸ್ಪೆಕ್ಟರ್ಗಳು ಹಣದ ಹೊಳೆಯಲ್ಲಿ ಮಿಂದು ಹಲವು ಕೋಟಿಗಳ ಒಡೆಯರಾಗಿ ಇಂದು ಎಲ್ಲರಿಗೂ ಕಾಣುವಂತೆಯೇ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಹಾಗೂ ಬೃಹತ್ ಕಟ್ಟಡಗಳ ಒಡೆಯರಾಗಿ ಐಷಾರಾಮಿ ಬಂಗ್ಲೆ ಮನೆಗಳನ್ನ ಹೊಂದಿದ್ದಾರೆ. ಕೆಲವು ಆರ್ಟಿಒ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇನ್ಸ್ಪೆಕ್ಟರ್ಗಳು ರಾಜಾರೋಷವಾಗಿ ಸರ್ಕಾರ ಕೊಟ್ಟ ಸಮವಸ್ತ್ರವನ್ನ ಹಾಕೊಳ್ಳದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರುಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಕೆಲ ಇನ್ಸ್ಪೆಕ್ಟರ್ಗಳು ಸಮವಸ್ತ್ರ ಹಾಕಿದ್ರೆ ಇನ್ನು ಕೆಲವರು ಯೂನಿಫಾರ್ಮ್ ಹಾಕದೆ ಬಣ್ಣ ಬಣ್ಣದ ಡ್ರೆಸ್ ಹಾಕೊಂಡು ಕೆಲಸ ಮಾಡ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಬೆಂಗಳೂರು ನಗರದಲ್ಲಿ ಸುಮಾರು 11 ಆರ್ಟಿಒ ಕಚೇರಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಬಹುತೇಕ ಇನ್ಸ್ಪೆಕ್ಟರ್ಗಳು ಡಿಎಲ್ ಟೆಸ್ಟಿಂಗ್ ಇರಬಹುದು, ಎಫ್ಬಿ ಟೆಸ್ಟಿಂಗ್ ಇರಬಹುದು ಅಥವಾ ವಾಹನ ತಪಾಸಣೆಯಲ್ಲೂ ಯೂನಿಫಾರ್ಮ್ ಹಾಕದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಜಯನಗರದ ಆರ್ಟಿಒ ಕಚೇರಿಯನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಈ ಕಚೇರಿಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮೋಟಾರು ವಾಹನ ನಿರೀಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕಚೇರಿಗೆ ಇಷ್ಟೊಂದು ಬೃಹತ್ ಸಂಖ್ಯೆಯ ಅಧಿಕಾರಿಗಳು ಬೇಕಾ? ಇಷ್ಟೊಂದು ಅಧಿಕಾರಿಗಳು ಇಲ್ಲೇಕೆ ಜಾಂಡ ಹೂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಹೊಂದಿಕೊಂಡಂತೆ ಅತ್ತಿಬೆಲೆ ಚೆಕ್ ಪೋಸ್ಟ್ ಸೇರಿಕೊಂಡಿದೆ. ಒಬ್ಬೊಬ್ಬ ಇನ್ಸ್ಪೆಕ್ಟರ್ 1 ತಿಂಗಳು ಅಥವಾ 2 ತಿಂಗಳು ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಸುಮಾರು 10ರಿಂದ 15 ಇನ್ಸ್ಪೆಕ್ಟರ್ಗಳು ಈ ಅತ್ತಿಬೆಲೆ ಚೆಕ್ ಪೋಸ್ಟ್ ಗಳಲ್ಲಿ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಜಯನಗರ ಆರ್ಟಿಒ ಕಚೇರಿಯಲ್ಲಿ 8ರಿಂದ 10 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಬೆರಳೆಣಿಕೆಯಷ್ಟು ಯೂನಿಫಾರ್ಮ್ ಹಾಕಿದ್ರೆ ಇನ್ನು ಕೆಲವರು ಯೂನಿಫಾರ್ಮ್ ಹಾಕದೆ ರಾಜಾರೋಷವಾಗಿ ಬೇಕೋ ಬೇಡವೋ ಅಂತ ದರ್ಪದಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದು ಹೇಗೆ ಅನ್ನೋದೇ ಕನ್ಫ್ಯೂಷನ್. ಪ್ರತಿ ವಾರದಲ್ಲಿ 2ರಿಂದ 3 ದಿನ ಡಿಎಲ್ ಟೆಸ್ಟಿಂಗ್ ನಡೆಯುತ್ತೆ. ಇದರಲ್ಲಿ ಬಹುತೇಕ ಇನ್ಸ್ಪೆಕ್ಟರ್ಗಳು ಸಮವಸ್ತ್ರ ಧರಿಸದೆ ಕಾರ್ಯನಿರ್ವಹಿಸ್ತಾ ಇದ್ರೆ ಇನ್ಸ್ಪೆಕ್ಟರ್ಗಳು ಯಾರು, ದಳ್ಳಾಳಿಗಳು ಯಾರು ಅಂತ ಗೊತ್ತಾಗೋದೇ ಇಲ್ಲ. ಇನ್ನು ಮುಂದಾದರೂ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಸಮವಸ್ತ್ರ ಧರಿಸಿ ದಕ್ಷತೆಯಿಂದ ಕೆಲಸ ನಿರ್ವಹಿಸೋದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕಾಗಿದೆ. ಸಾರಿಗೆ ಇಲಾಖೆಯ ದಿಟ್ಟ ಕ್ರಮಗಳು ಮಾತ್ರ ಇವರನ್ನು ಬದಲಾಯಿಸಲು ಸಾಧ್ಯ. ಇವರನ್ನು ಹೀಗೆ ಬಿಟ್ರೆ ಇಲಾಖೆಯಲ್ಲಿ ಅದ್ಯಾವ ಮಟ್ಟದಲ್ಲಿ ಭ್ರಷ್ಟತೆಯಲ್ಲಿ ಮಿಂದೇಳ್ತಾರೆ ಅನ್ನೋದು ಅಲ್ಲಿರುವ ಇನ್ಸ್ಪೆಕ್ಟರ್ಗಳಿಗೆ ಗೊತ್ತಿಲ್ವೇನೋ ಎಂಬಂತಾಗಿದೆ. ಪ್ರತಿ ವಾರವೂ 2-3 ಸಾರಿ ಡಿಎಲ್ ಟೆಸ್ಟಿಂಗ್ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಯೂನಿಫಾರ್ಮ್ ನ ಕೆಲವು ಇನ್ಸ್ಪೆಕ್ಟರ್ಗಳು ಹಾಕೊಂಡ್ರೆ ಇನ್ನುಳಿದವರು ಹಾಕದೇನೆ ಯಾವುದೋ ಒಂದು ಕಡೆ ನಿಂತ್ಕೊಂಡು ಸಾರ್ವಜನಿಕರಲ್ಲಿ ನಾನೊಬ್ಬ ಅನ್ನೋ ಹಾಗೆ ಹಣ ವಸೂಲಿ ಮಾಡ್ತಾ ಸಾರ್ವಜನಿಕರನ್ನ ಹಿಂಡುತ್ತಾ ಇದ್ದಾರೆ. ಇವರನ್ನು ಯಾಕೆ ಯೂನಿಫಾರ್ಮ್ ಹಾಕಿಲ್ಲ ಅನ್ನೋ ಕೇಳೋ ಧೈರ್ಯ ಮಾತ್ರ ಇದುವರೆಗೂ ಯಾರೂ ಮಾಡಿಲ್ಲ. ಹಾಗಾಗಿನೇ ಇತ್ತ ಕಡೆ ಸರ್ಕಾರನೂ ಅವರ ಬಗ್ಗೆ ಯೋಚಿಸ್ತಾ ಇಲ್ಲ, ಇತ್ತ ಕಡೆ ಇಲಾಖೆನೂ ಕೂಡ ಇವರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಮಧ್ಯ ಸಿಲುಕಿರುವ ಸಾರ್ವಜನಿಕರು ಮುಗ್ಧವಾಗಿ ಮೋಸ ಹೋಗ್ತಾ ಇದ್ದಾರೆ. ಇಲಾಖೆಯಲ್ಲಿ ಯಾರೊಬ್ಬರು ಕೂಡ ಇಂತಹ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಖಂಡನೀಯ. ಪ್ರತಿ ಬಾರಿಯೂ ಇಂತಹ ಸನ್ನಿವೇಶಗಳು ಸಾರ್ವಜನಿಕರು ನೋಡುವ ದಿನನಿತ್ಯದ ಕರ್ಮಕಾಂಡಗಳಾಗಿದೆ. ಈ ಇನ್ಸ್ಪೆಕ್ಟರ್ಗಳು ತಮಗೆ ಬಂದ ಹಾಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕೊಂಡು ಶೋ ಕೊಟ್ಕೊಂಡು ಕೆಲಸ ಮಾಡೋದು ನೋಡಿದ್ರೆ ಇವರೇನು ಇನ್ಸ್ಪೆಕ್ಟರ್ಗಳ ಅಥವಾ ಪೋಲಿಗಳ ಅಂತ ಒಂದು ಕ್ಷಣ ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ಈ ಚೆಕ್ ಪೋಸ್ಟ್ ಗಳಲ್ಲಿ ಕೆಲಸ ನಿರ್ವಹಿಸುವಂತಹ ಇನ್ಸ್ಪೆಕ್ಟರ್ಗಳು ತಾವು ಯಾವ್ದು ಡ್ರೆಸ್ ಹಾಕೊಂಡಿರ್ತಾರೋ ಅದೇ ಅವರಿಗೆ ಸರ್ಕಾರ ಕೊಟ್ಟ ಡ್ರೆಸ್ ಅನ್ನೋ ತರ ಪೋಸ್ ಗಳನ್ನ ಕೊಟ್ಕೊಂಡು ತಮಗೆ ಇಷ್ಟ ಬಂದ ಹಾಗೆ ಎಲ್ಲಂದ್ರಲ್ಲಿ ವಾಹನಗಳನ್ನ ತಡೆಗಟ್ಟಿ ಹಣನ ವಸೂಲಿ ಮಾಡ್ತಾ ಇದ್ದಾರೆ. ಇವರುಗಳಿಗೆ ರೂಲ್ಸ್ ಫಾಲೋ ಮಾಡೋಕೆ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಣ ವಸೂಲಿ ಮಾಡೋದು ಹೇಗೆ ಅನ್ನೋದನ್ನ ಮಾತ್ರ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಇನ್ಸ್ಪೆಕ್ಟರ್ಗಳು. ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಹಾಗೆ ಇವರ ರಾಜಾರೋಷದ ಕೆಲಸವನ್ನ ಪ್ರಶ್ನೆ ಮಾಡೋಕೆ ಯಾರು ಕೂಡ ಮುಂದಾಗಿಲ್ವಾ? ಪ್ರತಿ ಬಾರಿನೂ ಇವರುಗಳು ಬೇಜವಾಬ್ದಾರಿತನದಿಂದ ಕೆಲಸ ನಿರ್ವಹಿಸ್ತಾ ಇರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇವರುಗಳು ದೋಷಿತ ಹಣದಿಂದ ಐಷಾರಾಮಿ ಜೀವನವನ್ನ ನಡೆಸಲು ಮುಂದಾಗ್ತಾ ಇರೋದು ನಿಜಕ್ಕೂ ಉತ್ತಮ ಬೆಳವಣಿಗೆ ಅಲ್ಲ. ಇವರುಗಳು ಸಾರ್ವಜನಿಕರನ್ನ ಏನಂದ್ಕೊಂಡಿದ್ದಾರೋ ಗೊತ್ತಿಲ್ಲ, ಆದ್ರೂ ಅವರಿಂದ ಮೆಲ್ಲಗೆ ಲಕ್ಷಗಟ್ಟಲೆ ಹಣವನ್ನ ಜೇಬಿಗಿಳಿಸ್ತಾ ಇರೋದು ಮಾತ್ರ ಬೆಳಕಿಗೆ ಬಂದಿದೆ. ಇಂತಹ ಅಧಿಕಾರಿಗಳು ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗೆ ಆಗಲಿ ಬೇಡ ಅನ್ನೋದು ಎಲ್ರಿಗೂ ಗೊತ್ತು. ಇದರ ಬಗ್ಗೆ ಸಾರಿಗೆ ಇಲಾಖೆ ಈಗಲಾದ್ರೂ ಎಚ್ಚೆತ್ತುಕೊಂಡು ಇನ್ಸ್ಪೆಕ್ಟರ್ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದು ಒಳಿತು. ಇದು ಹೀಗೆ ಮುಂದುವರೆದ್ರೆ ಇಲಾಖೆಯು ಭ್ರಷ್ಟತೆಯಲ್ಲಿ ಮಿಂದು ಹಾಳಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೆಲ್ಲ ನೋಡಿದ ಮೇಲೆ ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಸಚಿವರು ಎಚ್ಚೆತ್ತು ಶಿಸ್ತು ಕ್ರಮ ತೆಗೆದುಕೊಂಡ್ರೆ ಸಾರ್ವಜನಿಕರಿಗೂ ಒಳ್ಳೆಯದು, ಇಲಾಖೆಗೂ ಒಳ್ಳೆಯದು. ನೇರ, ನಿರ್ದಿಷ್ಟ, ನಿರ್ಭೀತಿ ಸುದ್ದಿಗಾಗಿ ನೋಡ್ತಾ ಇರಿ ಸೂರ್ಯೋದಯ ಟಿವಿ.